1 ರೂಪಾಯಿನೂ ಅಂತ ಅಮೌಂಟ್ ಇತ್ತಿಲ್ಲ. ರಾಯರ ನನಗೆ ಒದಗಿಸಿದ್ದಲೇ ನನಗೆ ಗಾಡಿ ತಳ ಮಾಡಿಕೊಟ್ರು. ಶರಣ ಗುರುವೇ ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ. ಆಮೇಲೆ ನಾವು ಫ್ಯಾಮಿಲಿ ಮ್ಯಾಟ್ರಲ್ಲಿ ಏನೋ ಕೇಳಿದೆ, ಆ ವಿಷಯದಲ್ಲೂ ಒಳ್ಳೇದಾಗೈತೆ. ನಮ್ದಾಗಿಂದ ಏನೋ ಪ್ರಾಬ್ಲಮ್ ಇಲ್ಲ, ನಮ್ದೇ ರಾಯರು ದಾರಿ ತೋರಿಸ್ತಾರೆ. ದೀಪ ಒಂದು ಹಚ್ಚುತ್ತಿದೆ, ಅದ್ರಲ್ಲೇ ನಮ್ ರಾಯರು ನಂಗೆ ಬಲ್ತಾರೆ. ಮುಂಚೆ ತುಂಬಾ ನೋವು ತಿಂದ್ಬಿಟ್ಟಿದ್ದೀನಿ, ಮನೆಯವ್ರ ಕಡೆಯಿಂದಲೇ ಆಗಿರ್ಲಿ ಜನದಿಂದಲೇ ಆಗಿರ್ಲಿ ಎಲ್ಲ ನೋವು ತಿಂದಿದ್ದೀನಿ. ಅವ್ರು ಏನೇ ನೋವು ಕೊಟ್ರು ರಾಯರು ನಾನು ಬಿಡ್ದಂಗೆ ನನಗೆ ದಾರಿ ತೋರಿಸ್ಕೊಂಡು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರೆಲ್ಲ ಇಲ್ಲಿ ಒಂದ್ಸಲಿ ಬಂದವ್ರೆ ಸಾಕು ಸರ್. ಅವರಿಂದಲೇ ತಗೊಂಡಿರೋದು ಅವ್ರ ಗುಡಿಲೇ ಪೂಜೆ ಮಾಡಿಸ್ಬೇಕಲ್ವಾ. ರಾಯರಿಂದಲೇ ತಗೊಂಡಿರೋದು ಅವ್ರಿಗೋಸ್ಕರ ಅಲ್ಲಿಗೆ ಬಂದಿತ್ತಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಿರೋದು. ನಮ್ದರೆ ಮೋಸ ಇಲ್ಲ. ರಾಯರು ಎಷ್ಟು ಹೇಳ್ಕೊಂಡಿತ್ತಲ್ಲ, ಏನೇ ಕೆಲಸ ಮಾಡೋರು ಅದು ಸಕ್ಸಸ್ ಆಗೇ ಆಗುತ್ತೆ. 4 ವರ್ಷದಿಂದ ಇವತ್ತವರೆಗೂ ಅನ್ಕೊಂಡಿರೋ ಕೆಲಸ ಎಲ್ಲ ಆಗೈತೆ, ನೆಮ್ಮದಿಯಾಗಿದ್ದೀನಿ. ಈಗ ರೀಸೆಂಟಾಗಿ ನಾನು ಗಾಡಿ ತಗೋಬೇಕು ಅಂತ ನಾನು ಪ್ಲ್ಯಾನ್ ಮಾಡಿತ್ತು, ಬರೀ 7 ತಿಂಗಳು ಮುಂಚೆ. ನಾನು ಗಾಡಿ ತಗೊಳ್ಳೋದು 7 ತಿಂಗಳು ಮುಂಚೆ ಇಲ್ಲಿ ಬಂದಿತ್ತಲ್ಲ, ನಾನು ಗಾಡಿ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೋಗಿದೆ.